ಇನ್ನೊಂದು ಹೇಳಿದ್ರೆ ಅಪ್ಪನ್ಗೆಲ್ಲೋ ಒಂಥರ ಹೀಗೋ ಹರ್ಟ್ ಆಯ್ತೇನೋ ಅಂತ ಅನಿಸುತ್ತೆ. ಅಂದ್ರೆ ತನ್ನ ಮಕ್ಕಳಿಗೋಸ್ಕರ ತಂದೆ ತಾಯಂದ್ರು ಎಷ್ಟು ತ್ಯಾಗ ಮಾಡ್ಬೇಕಾಗತ್ತೆ. ಸೊ ಅವರು ಅವಾಗ್ಲೇನೆ ಒಂದು ಘನತೆ ಇರುವಂತ ವ್ಯಕ್ತಿ. ಸೊ ಮಗಳಿಗೋಸ್ಕರ ಪ್ರತಿದಿನ ಪ್ರತಿ ಕ್ಷಣ ಎಲ್ಲೋ ಒಂದ್ ಕಡೆ ತಗ್ಗಬೇಕು ಅನ್ನೋದು ಒಂದು ಆಗ್ಬಿಡತ್ತೆ. ಸೊ ಅದಕ್ಕೆ ಹೇಳೋದು ಅಪ್ಪ ಯಾವತ್ತಿದ್ರು ಹೀರೋ ಅಂತ ಅಲ್ವಾ? ಡೆಫಿನೆಟ್ಲಿ, ಡೆಫಿನೆಟ್ಲಿ. ಹೌದು. ಇನ್ನು ನಿಮ್ಗೆ ಆಕ್ಚುಲಿ ಈಗ ನಿಮ್ಮ ಹಸ್ಬೆಂಡ್ ಮದುವೆ ಆದ ನಂತರ ಬೇಡ ಇದನ್ನ ಬಿಟ್ಬಿಡು ಸುಮ್ನೆ ಫ್ಯಾಮಿಲಿ ಲೈಫ್‌ನ ಎಂಜಾಯ್ ಮಾಡು ಅಂತ ಯಾವತ್ತಾದ್ರೂ ನಿಮ್ಗೆ ಹೇಳಿದ್ರಾ? ಇನ್‌ಫ್ಯಾಕ್ಟ್ ಇದು ಉಲ್ಟಾ ನಮ್ಮ ಮನೆಯಲ್ಲಿ. ಏನಂದರೆ ನನಗೆ ಅಫ್‌ಕೋರ್ಸ್ ನನ್ನ ಯಾವತ್ತೂ ನಾನು ಸುಮ್ಮನೆ ಕೂತವಳೇ ಇಲ್ಲ. ನನ್ನ ಎಜುಕೇಷನ್ ಮುಗಿದ ತಕ್ಷಣನೇ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಇನ್‌ಫ್ಯಾಕ್ಟ್ ಎಜುಕೇಷನ್ ಮುಗಿಯೋಕ್ಕೆ ಮುಂಚೆನೇ ಅಪ್ಪನ ಹೈ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೆ. ಅಪ್ಪ ನಂಗೆ ಸಂಬಳ ಕೊಡೋರು. ಅಲ್ಲಿ ನಾನು ಸುಮಾರು ಕೆಲಸ ಕಲಿತೆ ಅಲ್ಲಿ. DTP ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕಲಿಸ್ಕೊಟ್ರು ನನಗೆ. ಸೊ ಹಾಗಾಗಿ ನನಗೆ ನಂಗೆ ಕೆಲಸ ಬಿಟ್ಟರೆ ನಾನು ಏನಾಗ್ತೀನೋ ಅನ್ನೋದು ಒಂದು ಕೆಲಸ ಬಿಡೋ ಥಾಟೇ ಇರಲಿಲ್ಲ ನನ್ನ ತಲೆಯಲ್ಲಿ. ಬಟ್ ನನ್ನ ಮಗ ಏನಾಯಿತು, ಅವನು ಪ್ರಿಮೆಚೂರ್ 33 ವೀಕ್ಸಲ್ಲಿ ಹುಟ್ಟಿದ ನಾನು. ಆವಾಗ ನಾನು ಐ ವಾಸ್ ಸಿಟಿ ಎಡಿಟರ್ ಫಾರ್ ಡೆಕ್ಕನ್ ಕ್ರಾನಿಕಲ್. ತುಂಬ ಒಳ್ಳೆ ಪೊಸಿಷನ್ಲಿದ್ದೆ. ಇಟ್ ವಾಸ್ ಲೈಕ್ ಐ ವುಡ್ ಹ್ಯಾವ್ ಕ್ಲೈಮ್ಡ್ ಅಪ್ ದ ಲ್ಯಾಡರ್ ಅನ್ನೋ ಥರದ್ದು ಸಿನಾರಿಯೋ ಇತ್ತು. ಬಟ್ ಆ ಟೈಮಲ್ಲಿ ಐ ಹ್ಯಾಡ್ ಟು ಟೇಕ್ ಅ ಕಾಲ್. ನಾನು ಇಲ್ಲ, ಮಗನ್ನ ನೋಡ್ಕೋಬೇಕಿತ್ತು. ನಮ್ಮ ತಾಯಿ ತುಂಬ ಸಪೋರ್ಟಿವ್ ಆಗಿದ್ದರು ಆ ಟೈಮಲ್ಲಿ. ನಮ್ಮ ಎಂಟೈರ್ ಫ್ಯಾಮಿಲಿ ಆವಾಗ, ಬಿಕಾಸ್ ಅವ್ನು ಪ್ರಿಮೆಚೂರು. ಒಂದು ಕಡೆ ನಾನು ಹಾಲನ್ನ ತೆಗೆದಿಟ್ಟು ಫ್ರಿಡ್ಜಲ್ಲಿಟ್ಟು ಐ ವುಡ್ ಗೋ ಎಕ್ಸ್ಪ್ರೆಸ್ ಮಾಡಿಟ್ಟಿರ್ತಿದ್ದೆ. ಆ್ಯಂಡ್ ಅಮ್ಮ ಕಂಟಿನ್ಯೂಸ್ ಆಗಿ ಅವನಿಗೆ ಅದನ್ನು ಫೀಡ್ ಮಾಡಿ ಆ್ಯಂಡ್ ರಾತ್ರಿ ಬರೋಷ್ಟರಲ್ಲಿ ಏನೋ ಒಂಚೂರು ತಿನ್ನಿಸಿ ಎಲ್ಲ ಲೈಕ್ ಶಿ ಇಸ್ ಡನ್ ಎವ್ರಿಥಿಂಗ್. ಶಿ ಇಸ್ ದ ಸೆಕೆಂಡ್ ಮದರ್. ಇನ್ಫ್ಯಾಕ್ಟ್ ಅವರೇ ಫಸ್ಟ್ ಮದರ್ ಅಂದ್ರೂ ತಪ್ಪಾಗಲ್ಲ. ಅಷ್ಟು ನನ್ನ ಮಗಂಗೂ ಅವ್ರಿಗೂ ತುಂಬಾ ಅಟ್ಯಾಚ್ಮೆಂಟ್ ಕೂಡ. ಸೊ ಆ ಸಿಚುವೇಷನಲ್ಲಿ ನನಗೆ ಐ ಹ್ಯಾಡ್ ಟು ಟೇಕ್ ಅ ಕಾಲ್. ನಾನು ಇದು ಬಿಡ್ಲಾ ಏನು ಅಂತ. ಸೊ ದೆನ್ ಐ ಥಾಟ್, ಇಲ್ಲ ಇದು ಆಗ್ತಾ ಇಲ್ಲ ನನಗೆ ಮ್ಯಾನೇಜ್ ಮಾಡೋಕ್ಕೆ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತು. ಅದು ಆಗ್ತಾ ಇಲ್ಲ ಮ್ಯಾನೇಜ್ ಮಾಡೋದಕ್ಕೆ ಅನ್ನೋದಕ್ಕಿಂತ ನನಗೆ ಮೊದಲಿಂದ ನನ್ನ ಹುಡ್ಡಿಂದ ನನಗೆ ಒಂದು ವಾಟ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಮೈ ಸೆಲ್ಫ್ ಇಸ್ ಐ ಹ್ಯಾವ್ ಆಲ್ವೇಸ್ ಪ್ರಯಾರಿಟೈಸ್ ದ ರೈಟ್ ಥಿಂಗ್ಸ್. ಅಂದರೆ ನನಗೆ ರೈಟ್ ಅನಿಸಿದ್ದು. ಬೇರೆಯವ್ರಿಗೆ ಅದು ಸಮಾಜಕ್ಕೆ ಎಷ್ಟೋ ಸಲ ಇವಾಗ ಜನ ಕೇಳ್ತಾರೆ, ಓ ನೀವು ಯಾಕೆ ಇದು ಮಾಡ್ತಾ ಇಲ್ಲ, ನೀವು ಯಾಕೆ ಕಂಟಿನ್ಯೂ ಮಾಡ್ತಿಲ್ಲ. ಸೊ ಆ ಥರ ತುಂಬ ಬಟ್ ನನ್ನ ಪ್ರಯಾರಿಟೀಸ್ ಐ ಆಮ್ ವೆರಿ ಕ್ಲಿಯರ್. ಒಂದು ಇನ್ಸ್ಟಿಟ್ಯೂಷನ್, ಒಂದು ದೊಡ್ಡ ಆಲದ ಮರ ಅಂತ ಹೇಳಿದ್ನಲ್ಲ, ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ, ಆಲ್ರೆಡಿ ಸೆಟಪ್ ಆಗಿದೆ. ಬಟ್ ಡೂ ಐ ಹ್ಯಾವ್ ಟು ಬಿಲಾಂಗ್ ಟು ದಟ್ ಇನ್ಸ್ಟಿಟ್ಯೂಷನ್ ಟು ಬಿ ಅನದರ್ ಇನ್ಸ್ಟಿಟ್ಯೂಷನ್? ವೈ ಕಾಂಟ್ ಐ ಬಿ ಅನದರ್ ಇನ್ಸ್ಟಿಟ್ಯೂಷನ್, ರೈಟ್? ಸೊ ಅದೇ ನಡ್ಕೊಂಡು ಬರಬೇಕು ಅಂತ ಎಲ್ಲೂ ಯಾರೂ ಹೇಳ್ತಿಲ್ಲ. ಜನಕ್ಕೆ ಅನಿಸ್ಬೋದೇನೋ, ಬಟ್ ದಟ್ ಇಸ್ ನಾಟ್ ವಾಟ್ ಐ ವಾಂಟ್. ಸೊ ನಂಗೆ ಆ ಪ್ರಯಾರಿಟೀಸ್ ಆರ್ ವೆರಿ ಕ್ಲಿಯರ್. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಆಗ ಇಲ್ಲ, ನನಗೆ ಮಕ್ಕಳನ್ನ ಟಿಲ್ ಅಟ್ಲೀಸ್ಟ್ ಅವ್ನು 6 ವರ್ಷ ಆಗೋವರೆಗೂ ನಾನು ಅವನ ಜೊತೆ ಇರಬೇಕು. ಅವ್ನಿಗೆ ಆಲ್ರೆಡಿ 2.5 ವರ್ಷ ಆಗಿದೆ. ಸೊ ಇನ್ನೊಂದು 4.5 ವರ್ಷ ನಾನು ಅವನ ಜೊತೆ ಇರಬೇಕು. ನಾನೇ ಇದನ್ನು ನನಗೆ ಬೇಡ ಅಂತ ನಾನು ಆ ಬ್ರೇಕ್ ತೊಗೊಂಡು 2 ಇಯರ್ಸ್ಗೆ ನನ್ನ ಮಗಳು ಪ್ರೆಗ್ನೆನ್ಸಿ ಆಯಿತು ನನಗೆ. ಸೊ ಆ ಟೈಮಲ್ಲಿ ಏನಾಗಿತ್ತು, ನನ್ನ ಆ ಪ್ರೆಗ್ನೆನ್ಸಿಗೆ ಮುಂಚೆ ನಾನು ಏನು ಮಾಡಿದೆ ಅಂದರೆ, ನನಗೆ ಈ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಆದ್ದರಿಂದ ನನಗೊಂದು ಐಡಿಯಾ ಬಂತು, ನಾನು ಯಾಕೆ ಒಂದು ನೇಬರ್ಹುಡ್ ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಬಾರ್ದು. ಆಗಿನ ಕಾಲಕ್ಕೆ ಇಟ್ ವಾಸ್ ಯಾವುದೋ ಒಂದೇ ಒಂದು ಜೈನ ಬನಶಂಕರಿ ಟೈಮ್ಸ್ ಅಂತನೋ ಏನೋ ಒಂದು ನೇಬರ್ಹುಡ್ ಪೇಪರ್ ಇತ್ತು. ಸೊ ಈ ನೇಬರ್ಹುಡ್ ಪೇಪರ್ ಹೇಗೆ ಅಂದರೆ, ಆ ಪರ್ಟಿಕ್ಯುಲರ್ ಏರಿಯಾಗೆ ಮಾತ್ರ ನಾವು ಸಪ್ಲೈ ಮಾಡೋವಂಥ ನ್ಯೂಸ್ ಪೇಪರ್. ಸೊ ಅಪ್ಪಂಗೆ ಹೋಗಿ ಹೇಳಿದೆ, ನನಗೆ ಹಿಂಗೊಂದು ಟ್ಯಾಬ್ಲಾಯ್ಡ್ ಸೈಜಲ್ಲೇ ಮಾಡ್ತೀನಿ, ನೇಬರ್ಹುಡ್ ಪೇಪರ್ ಮಾಡ್ತೀನಿ ಅಂತ. ಸಪೋಸ್ ವೆರಿ ಥ್ರಿಲ್ಡ್. ಈಸ್ ಲೈಕ್, ಓ ಮಾಡು ಮಗಳೇ ಅಂತ. ಆ್ಯಡ್ ಎಲ್ಲ ಏನು ಮಾಡ್ತೇನೆ ನಾನು, ನಿಮ್ಮ ಥರ ಆ್ಯಡ್ ಇಲ್ದ್ರೆ ನಂಗೆ ಮಾಡೋಕ್ಕಾಗಲ್ಲಪ್ಪ, ಬಿಕಾಸ್ ನಾನು ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳಲ್ಲ. ಐ ವಿಲ್ ಡೂ ಇಟ್ ಇನ್ ಮೈ ಮನಿ. ನನ್ನ ಏನೇನು ದುಡ್ಡಿದೆಯೋ, ಏನು ಸೇವಿಂಗ್ಸ್ ಇದೆಯೋ ಅದ್ರಲ್ಲಿ ಮಾಡ್ಕೊತೀನಿ. ರಂಜಿತ್ ಸೈಡ್ ಸ್ವಲ್ಪ ಸಪೋರ್ಟ್ ಮಾಡ್ತಾನೆ ಅಂತ. ಸೊ ಐ ಟ್ರೈ ಆ್ಯಡ್ ಇದು ಮಾಡೋಕ್ಕೆ ಅಂತ. ಸೊ ಆ ನೇಬರ್ಹುಡ್ ಸಿಟಿ ಸಿಟಿದು ಬಝ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಇದು ಇಟ್ಕೊಂಡು ನಾವು ಶುರು ಮಾಡಿದ್ವಿ ನೇಬರ್ಹುಡ್ ಪೇಪರ್ನ. ನಂದೇ ಒಂದು ಟೀಮ್ ಮಾಡಿಕೊಂಡೆ. ವಿ ಹ್ಯಾಡ್ ದ ಬೆಸ್ಟ್ ಜರ್ನಲಿಸ್ಟ್. ಇಟ್ ವಾಸ್ ಡೂಯಿಂಗ್ ರಿಯಲಿ ಗುಡ್. ಅಂದರೆ ವೆರಿ ರೇರ್ ಅಲ್ವಾ, ಯಾರ್ದೋ ಒಂದು ನಾಮಕರಣ ಆಯಿತು, ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಮಗುದು, ಅದು ಫೋಟೋ ಹೇಗೆ ಬರುತ್ತೆ, ಅದನ್ನು ನಾವು ಆ ನ್ಯೂಸ್ ಪೇಪರಲ್ಲಿ ನಾವು ಅದನ್ನು ಹಾಕ್ತಿದ್ವಿ. ಆ ಏರಿಯಾದಲ್ಲಿರೋ ಒಂದು ಸೆಲೆಬ್ರೇಷನ್ ಆಯಿತು, ಆದರೆ ಏನೋ ಒಂದು ಆರ್ಟಿಸ್ಟ್ ಏನೋ ಒಂದು ಮಾಡಿದ್ರು. ಸೊ ಆ ಥರದ ನ್ಯೂಸ್ ವೆರಿ ಡಿಫ್ರೆಂಟ್ ಆಗಿತ್ತು. ಸೊ ಅದು ಇಟ್ ವಾಸ್ ಡೂಯಿಂಗ್ ರಿಯಲಿ ವೆಲ್. ಬಟ್ ಏನಂದರೆ, ನನಗೆ ಬಿಸ್ನೆಸ್ ಗೊತ್ತಿಲ್ಲ, ಮಾರ್ಕೆಟಿಂಗ್ ಗೊತ್ತಿಲ್ಲ ನನಗೆ. ಸೊ ಐ ವಾಸ್ ಡಿಪೆಂಡೆಂಟ್ ಆನ್ ಸಂಬಡಿ ಹೂ ವಾಸ್ ವರ್ಕಿಂಗ್ ದೇರ್. ಆ್ಯಂಡ್ ಅಲ್ಲಿ ಐ ಥಿಂಕ್ ಇಟ್ ಫೇಲ್ಡ್. ಸೊ ಅಷ್ಟರಲ್ಲಿ ನನ್ನ ಪ್ರೆಗ್ನೆನ್ಸಿ ಕನ್ಸೀವ್ ಆಯಿತಾ. ನನಗೆ ತುಂಬ ಇಂಪಲ್ಸಿವ್ ಡಿಸಿಷನ್ಸ್. ನಾನು ಏನು ಸ್ಟಾರ್ಟ್ ಮಾಡ್ತೀನೋ ಅಷ್ಟೇ ಬೇಗ ಈವನ್ ಬೇಡ ನನಗಿದು ಅಂತ. ಸೊ ಪ್ರೆಗ್ನೆನ್ಸಿ ಆಗಿದ ತಕ್ಷಣ ಐ ಡಿಸೈಡೆಡ್, ಇಲ್ಲ ನನಗಿದು ಮಾಡೋಕ್ಕಾಗಲ್ಲ ಅಂತ. ಸೊ ಐ ಕ್ಲೋಸ್ಡ್ ಇಟ್ ಡೌನ್. ಅಷ್ಟರಲ್ಲಿ ಆಗಿನ ಇದರಲ್ಲಿ ನಾನು ಆಲ್ಮೋಸ್ಟ್ 9,000 ಸರ್ಕ್ಯುಲೇಷನ್ ರೀಚ್ ಆಗಿದೆ. 9,000 ಇಸ್ ಅ ಹ್ಯೂಜ್ ಸರ್ಕ್ಯುಲೇಷನ್ ಆವಾಗ. ಸೊ ಬಟ್ ಸ್ಟಿಲ್ ಐ ಸೈಡ್, ಇಲ್ಲ ನನಗಿದಾಗಲ್ಲ, ಐ ಹ್ಯಾವ್ ಟು ಕ್ಲೋಸ್ ದಿಸ್ ಅಂತ. ಸರಿ, ಕ್ಲೋಸ್ ಮಾಡಿದೆ. ನನ್ನ ಮಗಳು ಹುಟ್ಟಿದ್ಲು, ಸರಿಯು ಡೆಲಿವರಿ ಆಯಿತು ಅವಳದು ನನಗೆ. ಬಟ್ ಅಗೇನ್
ದಟ್ ಹೋಲ್ ದ ಜರ್ನಲಿಸ್ಟ್ ಇನ್ ಮೀ, ದ ವರ್ಕರ್ ಇನ್ ಮೀ ಕೆಪ್ಟ್ ಸೇಯಿಂಗ್ ಇಲ್ಲ ನೀನು ಯು ಹ್ಯಾವ್ ಟು ಗೆಟ್ ಬ್ಯಾಕ್ ಅಂತ. ಸೊ ಏನು ಮಾಡೋದು ಅಂತ ಡಿಸೈಡ್ ಮಾಡಿದಾಗ ನನಗೆ ಒಂದು ಐಡಿಯಾ ಬಂತು, ವೈ ಡೋಂಟ್ ಐ ಡೂ ಸಮಥಿಂಗ್ ಕಾಲ್ಡ್ ಫಾರ್ ಚಿಲ್ಡ್ರನ್ ಓನ್ಲಿ ಅಂತ. ಈಗ ನಾನು ಮಕ್ಳನ್ನ ಬಿಟ್ಟು ಹೋಗೋಕ್ಕೆ ಇನ್ನೂ ಜರ್ನಲಿಸಮಿಗೆ ಬರೋಷ್ಟು ನನಗೆ ಧೈರ್ಯ ಇರಲಿಲ್ಲ. ಮಕ್ಳ ಜೊತೆನೇ ಇರಬೇಕು, ಈಗ ಅವಳಿಗೆ 6 ವರ್ಷ, ಇವ್ನಿಗಾಯಿತು, ಈಗ ನೆಕ್ಸ್ಟ್ ಅವಳಾಗಬೇಕು ಅನ್ನೋದು ಒಂದು ಇದಿತ್ತು. ಸೊ ಏನು ಮಾಡೋದು ಅಂತ ಆಗ ನಾನೇನು ಮಾಡಿದೆ, ಒಂದು ಚುಕು ಬುಕ್ಕು ಅಂತ ಒಂದು ಸ್ಟೋರಿ ಟೆಲ್ಲಿಂಗ್ ಸೆಂಟರ್ ಶುರು ಮಾಡಿದೆ. ಅಂದರೆ ಸ್ಟೋರಿ ಟೆಲ್ಲಿಂಗ್ ಅಷ್ಟೇ ಅಲ್ಲ, ಇಲ್ಲಿ ಏನಂದರೆ ಬುಕ್ ರೀಡಿಂಗ್ ಕ್ಲಬ್ ಅದು. ಈಗ ಏನಾಗುತ್ತೆ, ನಂಗೆ ಒಂದು ರಿಯಲೈಸ್ ಆಗಿದ್ದು, ನನ್ನ ಮಕ್ಕಳಿಗೆ ನಾನು ನಮ್ಮ ಮನೆಯಲ್ಲಿ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ತುಂಬಾ ಲೈಕ್ ದೇ ಮೇಡ್ ಇಟ್ ಲೈಕ್ ಒಂದು ರಿಚುವಲ್ ಥರ, ಎವ್ರಿ ಡೇ ಮಾರ್ನಿಂಗ್ ನ್ಯೂಸ್ ಪೇಪರ್ ಓದಲೇಬೇಕು ಅನ್ನೋದು. ಸೊ ಪ್ರಾಬಬ್ಲಿ ಜರ್ನಲಿಸಮ್ ಬಗ್ಗೆ ಇಂಟ್ರೆಸ್ಟ್ ಕೂಡ ಅಲ್ಲಿಂದನೇ ಆಲ್ರೆಡಿ ಶುರುವಾಗಿತ್ತು ಅನಿಸುತ್ತೆ. ಆ್ಯಂಡ್ ನಮಗೆ ಕನ್ನಡ ಲಿಟ್ರೇಚರ್ನ ವಿ ವರ್ ಇಂಟ್ರೊಡ್ಯೂಸ್ ಟು ರೈಟರ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಬಟ್ ಇಂಗ್ಲೀಷ್ ಲಿಟ್ರೇಚರ್ ವಾಸ್ ವೆರಿ ನ್ಯೂ ಟು ಮೀ. ನನಗೆ ಕಾಂಪ್ಲೆಕ್ಸ್ ಅನಿಸಿತ್ತು. ನಾನು ಕಾಲೇಜಲ್ಲಿ ಹೋದಾಗ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಓದೋರು. ಬೆಂಗಳೂರಲ್ಲಿ ಆ ಪದ್ಧತಿ ಇದೆ, ಹುಬ್ಳಿಲಿ ಅಲ್ಲೆಲ್ಲ ಸ್ವಲ್ಪ ಇನ್ನೂ ಆಗಿನ ಕಾಲಕ್ಕೆ ಇಟ್ ವಾಸ್ ನಾಟ್, ಅಂದರೆ ಅಟ್ಲೀಸ್ಟ್ ನಾನು ಓದಿದ ಸ್ಕೂಲಲ್ಲಂತೂ ಇರಲಿಲ್ಲ. ಸೊ ಇಲ್ಲಿ ಬಂದ ಮೇಲೆ ನಾನು ನೋಡಿದೆ, ನನ್ನ ಕಾಲೇಜ್ಗೆ ಹೋದಾಗ ಇಷ್ಟು ಏನೇನೋ ಆಥರ್ಸ್ ಹೆಸರುಗಳು ಹೇಳ್ತಾ ಇದ್ದಾರೆ, ಎರಿಕ್ ಕಾಲ್ ಅಂತಾರೆ, ಸಿಡ್ನಿ ಶೆಲ್ಡನ್ ಅಂತಾರೆ, ನನಗೆ ಇವ್ರು ಯಾರೂ ಗೊತ್ತೇ ಇಲ್ವಲ್ಲ, ನಾನು ಇದೆಲ್ಲ ಕೇಳೇ ಇಲ್ವಲ್ಲ ಅಂತ. ಹೆಸರಿಗೆ ಜರ್ನಲಿಸ್ಟ್ ಮಗಳು, ಬಟ್ ನನಗಿದೇನು ಗೊತ್ತಿಲ್ವಲ್ಲ ಅಂತ. ಸೊ ಆ ಥಾಟ್ ಇಟ್ಕೊಂಡು ಇಲ್ಲಿರೋ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದನೇ ಯಾಕೆ ಮಕ್ಕಳಿಗೆ ನಾವು ಓದೋ ನಮ್ಮ ಹವ್ಯಾಸನ ಯಾಕೆ ಶುರು ಮಾಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಚುಕು ಬುಕ್ಕು ಅಂತ ಒಂದು ಸೆಂಟರ್ ಶುರು ಮಾಡಿದೆ. ನಮ್ಮ ಮನೆ ಟೆರೆಸ್ ಮೇಲೇ ಒಂದು ಸಣ್ಣ ಜಾಗ ಇತ್ತು. ನಾನು ಆ್ಯಕ್ಚುಲಿ ಅದನ್ನು ಲೈಬ್ರರಿ ಸ್ಪೇಸ್, ನನಗೆ ಬೇಕು ಓದೋ ಸ್ಪೇಸ್ ಅಂತ ಮಾಡ್ಕೊಂಡಿದ್ದೆ. ಅದನ್ನು ಐ ಕನ್ವರ್ಟೆಡ್ ಇಂಟು ಈ ಚುಕು ಬುಕ್ಕು ಇಸ್ ಅಂದರೆ ಈ ಟ್ರೈನ್ ಸೌಂಡ್ ಅಲ್ವಾ ಅದು. ಈಗ ರೀಡಿಂಗ್ ಇಸ್ ಆಲ್ಸೋ ಲೈಕ್ ಅ ಟ್ರೈನ್ ಆಫ್ ಥಾಟ್ಸ್. ವೆನ್ ಯು ರೀಡಿಂಗ್ ದೇರ್ ಇಸ್ ಸೋ ಮಚ್ ಹ್ಯಾಪ್ನಿಂಗ್ ಅಲ್ಲ. ಒಂದು ಥಾಟ್ ಇದೆ, ಒಂದು ಥಾಟ್ ಪ್ರಾಸೆಸ್ ಇದೆ, ಒಂದು ಕಣ್ಮುಂದೆ ಒಂದು ಪಿಕ್ಚರ್ ಬರುತ್ತೆ. ಸೊ ಆ್ಯಂಡ್ ಟ್ರೈನ್ ಜರ್ನಿ ಯಾವಾಗೂ ಚೆನ್ನಾಗಿರುತ್ತೆ, ಎಷ್ಟೊಂದು ನೋಡೋಕ್ಕೆ ಸಿಗುತ್ತೆ, ಗೆಟ್ ಟು ಮೀಟ್ ಸೋ ಮೆನಿ ಪೀಪಲ್. ಸೊ ನನಗೆ ಆ ಕಾನ್ಸೆಪ್ಟ್ ಇಟ್ಕೊಂಡು ಚುಕು ಬುಕ್ಕು ಅಂತ ಶುರು ಮಾಡಿದೆ. ಎಷ್ಟು ಜನ ಮಕ್ಕಳು ಬಂದರು ಅಂದರೆ ಮಕ್ಕಳನ್ನ ಕರ್ಕೊಂಡು ಪೇರೆಂಟ್ಸು ಬರಬೇಕು ಕಂಪಲ್ಸರಿಲಿ.